बीजापुर में जाकिर एग्रो फर्टिलाइजर की बिगेस्ट ग्रैंड ओपनिंग। बीजापुर जिला टिकोटा गांव में टिकोटा पुलिस स्टेशन के करीब जत रोड पर एचएम बागवान की ओर से जाकिर एग्रो फर्टिलाइजर की बिगेस्ट ग्रैंड ओपनिंग की गई, जिसका उद्घाटन एमएलसी सुनील गौड़ा पाटिल के हाथों से किया गया। इस ओपनिंग के अवसर पर एक प्रोग्राम का आयोजन किया गया, जिसमें आए हुए सभी मेहमानों की गुलपोशी और शालपोशी की गई, जैसे कि एमएलसी सुनील गौड़ा पाटिल, एडवोकेट तके पीरा साहेब, हसीबुल्ला हुसैनी साहिब, जैनुल आबिदीन पीरजादे हाशमी, फिश एक्सपोर्टर एंड सोशल वर्कर इखलास सुनने वाले, एमएलए विठल कटकडोन, कर्नाटका चिल्ड्रंस एकेडमी के चेयरमैन संगमेश बबलेश्वर, मलिक अर्जुन लोनी, डॉक्टर कौसर नियाज, कांग्रेस नेता एसएम पाटिल गनिहार, एमसी मुल्ला, वीडीए चेयरमैन कनान मुशरीफ, प्रोफेसर अनीस शेख, बी न्यूज नेशन के एमडी शकील बागमारे समेत अपू गौड़ा पाटिल, बीएच भाबरी, एडवोकेट एलएल उस्ताद, इरफान शेख, मोइन कलादगी समेत और भी बहुत सारे लोगों की गुलपोशी और शालपोशी की गई और बहुत से लोगों ने जाकिर एग्रो फर्टिलाइजर के ओनर एचएम बागवान की भी गुलपोशी और शालपोशी की। और इस ओपनिंग के अवसर पर हमने देखा कि किंग सिक्योरिटी अपने काम को यहाँ पर बखूबी अंजाम देती हुई नजर आई, क्योंकि बीजापुर में जब कभी भी बड़े बड़े प्रोग्राम्स होते हैं तो वहाँ पर किंग सिक्योरिटी अपनी खिदमत को अंजाम देती है। तो उसी तरह से जो है इस ओपनिंग के अवसर पर भी किंग सिक्योरिटी के एमडी अली खान और उनके साथियों ने इस पूरे प्रोग्राम को अच्छी सी सर्विस दी। नमस्कार फोटो ತೆಗೆಯಪ್ಪ ಸರ್ एक मिनट फोटोदर ನಾವು ಇಲ್ಲೇ ಇಬ್ರು ನಾವು ಎಂ ಬಿ ಪಾಟೀಲ್ ಸಾಹೇಬ್ ಬರ್ತಾರನ ಇಲ್ಲಿ सर ಬರ್ರಿ निकलो కోరికే
ಜಾಕೀರ್ ಅಗ್ರೋ ಗ್ರೂಪ್ ಇವರ ನೂತನ ಮಳಿಗೆಯ ಉದ್ಘಾಟನಾ ಸಮಾರಂಭ. ಇನ್ನು ದಯವಿಟ್ಟು ಅಲ್ಲಿ ಸ್ಟೇಜ್ ಎಂಟ್ರೆನ್ಸ್ ನಲ್ಲಿ ಇರ್ತಕ್ಕಂಥ ಜನರು ಒಳಗಡೆ ಬರ್ರಿ ದಯವಿಟ್ಟು. ದಯವಿಟ್ಟು ಪೀರ್ ಪಟೇಲ್ ಸಾಹೇಬರು ವೇದಿಕೆ ಮೇಲೆ ಬರಬೇಕು. ಗಣ್ಯ ಅತಿಥಿಗಳು ಪೀರ್ ಪಟೇಲ್ ಸಾಹೇಬರು, ಹಾಗೆ ಇನ್ನೋರ್ವ ಅತಿಥಿಗಳು ಅಪ್ಪುಗೌಡ ಪಾಟೀಲ್ ಸರ್, ಇವರು ಸಹ ವೇದಿಕೆ ಮೇಲೆ. ಇನ್ನೋರ ಇಮ್ರಾನ್ ಜಾಗೀರ್ದಾರ್ ಅವರು ವೇದಿಕೆ ಮೇಲೆ ಬರಬೇಕು. ಇಮ್ರಾನ್ ಜಾಗೀರ್ದಾರ್. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ ಎಚ್.ಎಂ. ಭಾಗವನ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನ ಚಾಲನೆ ನೀಡ್ತಾ ಇದ್ದೇವೆ. ಐತಿಹಾಸಿಕ ವಿಜಯಪುರ ಜಿಲ್ಲೆಯ ಮಾನ್ಯ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನ್ನೇ ಬಿಡುವುದೇ ಇಲ್ಲ, ಬಿತ್ತುಳುವುದನ್ನೇ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ವಯಸ್ಸದೆ ಅತಿ ಸುಖ ಕೆಲಸದೆ ದುಡಿಮೆನು ಗೌರವ ಕಾಸಿಸದೆ, ನೇಗಿಲ ಕುಲದಳ ಬೆಳಗಿದೆ ಧರ್ಮ, ನೇಗಿಲ ಕುಲದಳ ಬೆಳಗಿದೆ ಕರ್ಮ, ನೇಗಿಲ ಮೇಲೆ ಹರುಷದಿಂದಲೀ ನಮ್ಮಯ ಪ್ರೀತಿಯನ್ನು ತೋರ್ಪಡಿಸುತ್ತಲೀ ಬಂದಿಹ ಮಾನ್ಯರೇ ನಿಮಗೆ ಸ್ವಾಗತ, ನೆರೆದಿಹ ಸಭಿಕರೇ ಹೃದಯ ಸ್ವಾಗತ, ಬಂದಿಹ ಮಾನ್ಯರೇ ನಿಮಗೆ ಸ್ವಾಗತ, ನೆರೆದಿಹ ಸಭಿಕರೇ ಹೃದಯ ಸ್ವಾಗತ. ಪ್ರೀತಿ ಪ್ರೇಮ ಬೀಜವ ಬಿತ್ತ ಬನ್ನಿರಿ, ನಾಡ ಖ್ಯಾತಿ ಮುಗಿಲಿಗೆ ಎತ್ತ ಬನ್ನಿರಿ, ಪ್ರೀತಿ ಪ್ರೇಮ ಬೀಜವ ನಾಡ ಖ್ಯಾತಿ ಮುಗಿಲಿಗೆ ಎತ್ತ ಬನ್ನಿರಿ, ಸ್ವಾಗತವ ಬಯಸುವೆವು ಹರ್ಷದಿಂದಲೀ ನಮ್ಮಯ ಪ್ರೀತಿಯನ್ನು ತೋರ್ಪಡಿಸುತ್ತಲೀ ಬಂದಿಹ ಮಾನ್ಯರೇ ನಿಮಗೆ ಸ್ವಾಗತ, ನೆರೆದಿಹ ಸಭಿಕರೇ ಹೃದಯ ಸ್ವಾಗತ, ಬಂದಿಹ ಮಾನ್ಯರೇ ನಿಮಗೆ ಸ್ವಾಗತ. ಗೌರವ ಸಮರ್ಪಣೆ ಮಾಡಿ ಗೌರವಿಸಬೇಕೆಂದು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ದಿವ್ಯ ಸಾಗಿ ತಿಕೋಟ ಗ್ರಾಮದಲ್ಲಿ ಇವತ್ತು ಜಾಕೀರ್ ಅಗ್ರೋ ಗ್ರೂಪ್ನ ಈ ಒಂದು ನೂತನವಾಗಿ ಜಾಕೀರ್ ಫರ್ಟಿಲೈಸರ್ ಏಜೆನ್ಸಿಯ ಒಂದು ಉದ್ಘಾಟನೆ ಸಮಾರಂಭಕ್ಕೆ ವೇದಿಕೆ ಮೇಲಿದ್ದಂಥ ಎಲ್ಲ ಪರಮ ಪೂಜ್ಯರ ಪಾದಕ್ಕೆ ನಮಸ್ಕರಿಸುತ್ತಾ ಮತ್ತು ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವದಿಂದ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಅವರಿವರಣದ ಎಲ್ಲ ಹಿರಿಯರೇ, ನಮ್ಮ ತಿಕೋಟ ಮತ್ತು ಸುತ್ತಮುತ್ತಲಿನ ಗ್ರಾಮದ ಯಾವತ್ತು ಹಿರಿಯರೇ, ತಾಯಂದಿರೇ ಹಾಗೂ ಯುವಕ ಮಿತ್ರರೇ, ಇವತ್ತು ತಿಕೋಟ ಅಂದ್ರೆ ಹೆಂಗಪ್ಪ ಅಂದ್ರೆ ನಾವೇ ಬಿಜಾಪುರ ಜಿಲ್ಲೆ ಇವತ್ತು ಸರ್ವ ಧರ್ಮದ ಶಾಂತಿ ತೋಟ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ತಿಕೋಟದಲ್ಲಿ ನೋಡ್ಬೋದು. ಯಾಕಂದ್ರೆ ಈ ನೋಡಿದ್ರೆ ನಾವೆಲ್ಲ ಇತ್ತೀಚೆಗೆ ದಿನಮಾನದಲ್ಲಿ ಏನ್ ಮಾಡಕತ್ತೀವಿ ಅಂದ್ರ ಎಲ್ಲಾನು ಆ ಜಾತಿಗಳು ಹೆಚ್ಚಾಗತ್ತೀವಿ. ನಾ ಹಿಂದೂ, ನಾ ಮುಸ್ಲಿಂ, ನಾ ಸಿಖ್, ನಾ ಕ್ರೈಸ್ತ, ನಾ ಅದು ಇಲ್ಲಿ ನೋಡಿದ್ರೆ, ಯಾಕಂದ್ರೆ ನಾ ಬಹಳಷ್ಟು ಕಡೆ ಹೇಳಿದೀನಿ. ತಿಕೋಟದ ಉದಾಹರಣೆ, ತಿಕೋಟ ಇರ್ಬೋದು, ಬಾಬಾನಗರ್ ಇರ್ಬೋದು. ಇವತ್ತು ಹಾಜಿ ಬಡಕಲ್ಸ ಹಾಜಿ ಸಾಬ್ ಜಾತ್ರೆಗೆ ಬಹುತೇಕ
ನಮ್ಮ ಮುಸ್ಲಿಂ ಮಂದಿಗಿಂತ ಹಿಂದೂ ಮಂದಿನೇ ಆ ಜಾತ್ರೆ ಜಾಸ್ತಿ ಮಾಡ್ತಾರೆ. ಮತ್ತ ದೇವರಿಗೆ ಏನು ಬಾಣ ಹೋಗ್ತದೆ ಇವತ್ತ ಮಾದ್ಲಿ ನಮ್ಮ ಹಿಂದೂಗಳ ಮನೆಯಿಂದ ದೇಸಾಯಿ ನಮ್ಮ ದೇಸಾಯಿ 10-15 ಗೊಬ್ಬರದ ಅಂಗಡಿ ಆಗ್ಯಾವ, ಈ ಮೋಟರ್ ರಿಪೇರಿ ಅಂಗಡಿ ಕಾಣ್ತಾವ ಎಲ್ಲ. ಯಾಕಂದ್ರೆ ಮೂಲತಃ ಏನಪ್ಪಾ ಅಂದ್ರೆ ನಮ್ಮ ರೈತರು. ಇವತ್ತು ರೈತರು ಶ್ರೀಮಂತರಾದ್ರೆ ನಮ್ಮ ದೇಶ ಬೆಳೀತದ. ಎಲ್ಲ ಮೂಲತಃ ಕನೆಕ್ಷನ್ ಇರುವುದು ರೈತರಿಂದ. ಸುತ್ತಾಡಿ ಎಲ್ಲೇ ಹೋಗಿ ಬಂದ್ರೆ ಮತ್ತೆ ನಾವು ರೈತರಿಗೆ ಬರ್ತೀವಿ. ರೈತರಂತ ದುಡ್ಡು ಬಂದ್ರೆ ಎಲ್ಲ ಗೊಬ್ಬರದ ಅಂಗಡಿ ನಡೀತಾವ, ಎಲ್ಲ ಫ್ಯಾಕ್ಟ್ರಿ ನಡೀತಾವ, ಕೋಲ್ಡ್ ಸ್ಟೋರೇಜ್ ನಡೀತಾವ, ಕಿರಾಣಿ ಅಂಗಡಿ ನಡೀತಾವ, ಪೆಟ್ರೋಲ್ ಪಂಪ್ ನಡೀತಾವ, ಹೋಟೆಲ್ಗಳು ನಡೀತಾವ. ಹೋಟೆಲ್ಗಳು ಯಾರು ನಡೀತಾವ ರೈತರಿಂದ. ಎಲ್ಲ ಬೆಳೆದಿದ್ದು ಹೋಟೆಲ್ಗೆ ಮತ್ತೆ ಅದು ಸರ್ಕಲ್ ಟ್ಯಾಕ್ಸಿಗಳು ಎಲ್ಲ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಇವೆಲ್ಲ ಇಲ್ಲಿಂದ ಎಷ್ಟೋ. ಈಗ ನಾವು ನೋಡ್ತೀವಿ ಬೆಂಗಳೂರು 407 ತುಂಬ್ಕೊಂಡು ದ್ರಾಕ್ಷಿ ತುಂಬ್ಕೊಂಡು ಬರ್ತಾರೆ. ಇಲ್ಲ ಬಿಜಾಪುರ ಬಾಬಾನಗರ ಆ ಕಡೆ ಇರುತ್ತೆ ಹೇಳ್ತಾರೆ, ಭೇಟಿ ಆಗ್ತಿರ್ತಾರೆ ನಾವು. ಸೊ ಎಲ್ಲ ಮೂಲತಃ ಅದಕ್ಕೆ ನಮ್ಮ ಸಿದ್ದೇಶ್ವರಪ್ಪರ ಪ್ರೇರಣೆ. ಅವರೊಂದು ಮಾತು ಹೇಳಿದ್ರು, ತಮಗೆಲ್ಲ ಗೊತ್ತೈತಿ. ಈ ಎರಡು ನಮ್ಮ ಬಿಜಾಪುರ ಜಿಲ್ಲೆ ಹೆಂಗೈತಂದ್ರ ಇಲ್ಲಿ ಒಳ್ಳೆ ಬಿಸಿಲೈತಿ, ಒಳ್ಳೆ ಭೂಮಿ ಐತಿ. ಈ ಎರಡು ನಡು ಏನ್ ಕೊರತೆ ಐತ, ನೀರಿನ ಕೊರತೆ ಐತಿ. ಅದನ್ನ ಕೊಟ್ರೆ ನಮ್ಮ ರೈತರು ಬಂಗಾರ ಬೆಳಿತಾರ ಅನ್ನೋ ಮಾತನ್ನ ಹೇಳಿದ್ರು. ಆ ನಿಟ್ಟಿನಲ್ಲಿ ತಾವು ನೋಡ್ತಾ ಇದ್ವಿ. ಈ ಕೆರೆ ತುಂಬು ಯೋಜನೆ ಹುಟ್ಟಾಕಿದ್ದು ಆಗ ಕೆರೆ ತುಂಬು ಯೋಜನೆ ಮಾಡ್ಬೇಕಂದ್ರೆ ಮೂಲತಃ ಪ್ರಾರಂಭವಾಗಿದ್ದೆಲ್ಲ ಅಂದ್ರೆ ನಮ್ಮ PLD ಸಂಸ್ಥೆಯಿಂದ ಆ ಯೋಜನೆಯನ್ನ ಮಾಡಿ ನಮ್ಮ ಪ್ರೊಫೆಸರ್ ಹುಗ್ಗಿಯತ್ತಿದ್ರು ಅವರು ಪ್ರಾರಂಭ ಮಾಡಿ ಅದನ್ನ ಪ್ರೊಜೆಕ್ಟ್ ಮಾಡಿ ಇದನ್ನ ಬೇರೆ ರಾಜ್ಯದಲ್ಲಿ ಕೆರೆ ತುಂಬು ಯೋಜನೆ ಅಲ್ಲ, ಪೈಪ್ಲೈನ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ರು. ಅವರು ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ತಂದು ಈ ಕೆರೆ ತುಂಬು ಯೋಜನೆಯನ್ನು ಮಾಡ್ಬೇಕಂತ ಹೇಳಿ ಪ್ರಾರಂಭ ಮಾಡಿದಾಗ ಕೈಲಿಂದ ಅವಾಗ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಕ ಅವಾಗ 50 ಲಕ್ಷ ರೂಪಾಯಿ ಆಗಿನ ಟೈಮ್ನಾಗ ನಾ ಹೇಳಕ್ತಿದ್ದೆ 2010 ಆಗ 50 ಲಕ್ಷ ಅಂದ್ರೆ ಈಗ 5 ಕೋಟಿ ರೂಪಾಯಿ ಕೈಲಿಂದ ಕೊಟ್ಟು ಅದು ಪ್ರಾಜೆಕ್ಟ್ ಮಾಡಿಸಿ ಇವತ್ತ ಕೆರೆ ತುಂಬು ಯೋಜನೆ ಅಂತ ಹೇಳಿ ಪ್ರಾರಂಭ ಮಾಡಿದ್ ಯಾರಾದ್ರೂ ಇದ್ರೆ ಅದು MB ಪಾಟೀಲ್. ಆಗ ಎಷ್ಟೋ ಮಂದಿ ಅಂದ್ರೆ ಎಲ್ಲಿ ಕೆರೆ ತುಂಬ್ತಾರೆ, ಎಲ್ಲಿ ನೀರು ಬರ್ತಾವ, ಯಾಕಡೆ ನೀರು ಬರ್ತಾವ, ಕರೆಂಟ್ ಯಾರಲ್ಲಿ ತರೋದು, ಯಾರು ತುಂಬುದು ಏನಂತ ಬಹಳಷ್ಟು ಮಂದಿ ಅದಕ್ಕೆ ವಿರೋಧ ಮಾಡಿ ಪ್ರಾಜೆಕ್ಟ್ ಕೆಲವೊಂದು ಮಾಡಿದ್ದನ್ನು ಚೇಂಜ್ ಮಾಡಿ ಯಾವಾಗೋ ನೀರು ಬರ್ಬೇಕಾಗಿತ್ತು. ಆ ದೇವರ ನೆಟ್ಟದಿಂದ ಕನೆಕ್ಷನ್ ಮಾಡ್ಬೇಕಂದಿದ್ದು ಅದನ್ನ ವೈದಲ್ಲಿ ಎಲ್ಲೋ ಜಮಖಂಡಿ ತಾಲೂಕಿನಾಗ ಇದಕ್ಕೆ ಹಾಕಿದ್ರು. ಅದನ್ನ ನಮ್ಮ ಸಿದ್ದು ನ್ಯಾಮಗೌಡ್ರ ಫ್ಯಾಕ್ಟ್ರಿ ಐತಂದ್ರೆ ಅದರಿಂದ ಯಾವ ಚಿಕ್ಕಪಡಿಸಿಲ್ಲ ಕೌಟಿಗೆ ಅದನ್ನ ಇಲ್ಲಿಂದ ನೀರು ತರಬೇಕಾಗಿತ್ತು. ಒಂದೇ ಹತ್ತಿ ಫಸ್ಟ್ ಅವಾಗ ಪ್ರಾರಂಭ ಕೆರೆ ತುಂಬು 16 ಕೆರೆ ತುಂಬು ಯೋಜನೆ ಪ್ರಾರಂಭ ಮಾಡಿದ್ರು. ಆಗ ದೇವರ ಗಂಟದಿಂದ ಮಾಡಿದ್ರು, ಅವಾಗ ನೀರು ಬಂದ್ಬಿಡು. ಅದನ್ನ ಸ್ವಲ್ಪ ಹಾಗೆ ನೀರು ಬರ್ತಾವ ಶಾಣೆತನ ಮಾಡಿ ಇಂಜಿನಿಯರ್ಗಳು ಬದಲಾವಣೆ ಮಾಡಿ ಅದನ್ನ ಒಯ್ದು ಜಾಗದಲ್ಲಿ ಅಲ್ಲಿ ಹಾಕಿದ್ರು. ಅಲ್ಲಿಂದ ಅದು ಫಸ್ಟ್ ಫೇಸ್ ನಾಗ ಕೆಲವೊಂದ್ ಕಡೆ ನೀರು ಬಂದು ಕೆಲವೊಂದ್ ಕಡೆ ಬರ್ಲಿಲ್ಲ, ಹಿಂಗಾಗಿ ಕೇಳ. ಇವತ್ತಿನ ಈ ಕಾರ್ಯಕ್ರಮ ಜಾಕೀರ್ ಅಗ್ರೋ ಗ್ರೂಪಿಂದ ಹೊಸ ಅಂಗಡಿ ಒಂದು ಓಪನ್ ಮಾಡಿದ್ದೀವಿ. ಈ ಫಂಕ್ಷನಕ್ಕೆ ಸುನಿಲ್ ಗೌಡ ಪಾಟೀಲ್ ಅವರು ಬಂದಿದ್ದರು, ವಿಠಲ್ ಕಟಕ್ದಂಡ್ ಅವರು ಬಂದಿದ್ದರು, ಸಂಗಮೇಶ್ ಬಲೇಶ್ವರ್ ಬಂದಿದ್ದರು, ಆಮೇಲೆ ನಮ್ಮ ಇದ್ರ ಗುರುಗಳು ಬಂದಿದ್ದರು, ಎಲ್ಲ ರೈತರು ಬಂದಿದ್ದರು. ಎಲ್ಲರಿಗೆ ನಾನು ಇವತ್ತಿನ ದಿವಸ ಒಳ್ಳೆಯ ಒಂದು ಖುಷಿಯಾಗಿದೆ. ನನಗೆ ಒಂದು ಶುಭಾಶಯವನ್ನು ಹೇಳ್ತೀನಿ ಅವ್ರಿಗೆ ಬಂದಿದ್ದವ್ರಿಗೆ ಎಲ್ಲರಿಗೆ. ತಕ್ಕಿ ಪೀರ ಬಂದಿದ್ದರು, ಆಸಿಂ ಎಲ್ಲ ಬಂದಿದ್ದರು. ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತಾ ಅದನ್ನು 2 ಮಾತು ಮುಗಿಸ್ತೀನಿ. ಧನ್ಯವಾದ. HM बागवान, बीजापुर एंड टिकोटा। अस्सलाम वालेकुम रहमतुल्लाहि वबरकातुहू। आज टिकोटा मत क्षेत्र में जाकिर फर्टिलाइज़र इनका एक और शॉप बड़े पैमाने पर उद्घाटन था। उसके उद्घाटन में हमारे MLC सुनील गौड़ा पाटिल साहब और नागठान मत क्षेत्र के MLA विठल कतकडोन साहब और यहाँ के परम पूज्य गुरगोड़ और हमारे बीजापुर शहर से अरकाट वाले साहेब, तखी पीरा, हाशिम पीर दरगाह, बिरादारान सज्जद नशीन जैनुल अब्दीन साहेब, ख्वाजा अमीनुद्दीन दरगाह के सज्जद नशीन हसीबुल्ला साहेब, LL उस्ताद साहब, माबरी साहब और कन्नन मुशरिफ साहब और कई लीडरान मौजूद थे। इस प्रोग्राम में उन्होंने जो शिरकत करके इस प्रोग्राम को 4 चांद लगाए।
मैं इन सभी लीडरान का और तिकोटा बीजापुर डिस्ट्रिक्ट के जितने भी किसान भाई यहाँ पे आए थे उन सब का जाकिर एग्रो ग्रुप की जानिब से शुक्रिया अदा करता हूँ। और उसके साथ ही साथ जाकिर भाई ने जो अचीवमेंट हासिल किया है उस अचीवमेंट को हासिल करने में उनको जो जद्दोजहद करनी पड़ी उसमें कहीं ना कहीं एमबी पाटिल साहब का बहुत बड़ा हाथ है। जिस तरह हम सब जानते हैं कि अगर देश का किसान मजबूत है तो देश मजबूत है, तो एमबी पाटिल साहब ने बीजापुर डिस्ट्रिक्ट में जो पानी का जाल बिछाया है, जो एक बरगाल बीजापुर शहर को एक जरखीज बीजापुर शहर बना करके नीरावरी बीजापुर डिस्ट्रिक्ट बनाया है, उनका एक एक घूंट पानी पीते हुए अगर हम लोग शुक्रिया अदा करेंगे तब भी उनका एहसान हम लोग नहीं फेर सकते। और उसी के माध्यम से उन्होंने जो पानी बीजापुर डिस्ट्रिक्ट को दिया है, उस माध्यम से जो आज शहर बीजापुर शहर में बीजापुर डिस्ट्रिक्ट में जो डेवलपमेंट हो रहा है, जो कारोबार बढ़ रहे हैं, उन सब के पीछे कहीं ना कहीं एमबी पाटिल साहब का बहुत बड़ा योगदान है। क्योंकि हम सब लोग जानते हैं कि अगर शहर में अगर पैसा आता है, अगर बिजनेस बढ़ता है तो वो करियों की वजह से, और करियों को कहाँ से आमदनी आती है? खेतों के जरिए से। मतलब साफ है कि अगर पानी है तो सब कुछ है। इतना कहते हुए अपनी बात को खत्म करता हूं और एक बार यहाँ पर जितने भी आए मेहमान उन सब का शुक्र अदा करते हुए अपनी बात को खत्म करता हूं। अस्सलाम वालेकुम। सर, ये आज जो ओपनिंग किया गया है जाकिर एग्रो का, ये प्रॉपर एड्रेस कहाँ पे है? ये तिकोटा जत रोड पुलिस स्टेशन के करीब जत रोड पर कायम है। सभी किसानों से, डिस्ट्रिक्ट के किसानों से मेरा ये निवेदन है, जो भी हमारे पास दवाएं जो भी मौजूद हैं, मशीनें जो भी हैं, वो उनके लिए दस्तयाब करते हैं कम दामों में। आप आकर के हमारी दुकान पर विजिट कीजिए, इंशाअल्लाह ताला कम से कम दामों में हम मुहैया कराएंगे। आपका नाम बताइए। मेरा नाम हाफिज सिद्दीकी, मैं जाकिर एग्रो ग्रुप के जो बैंक है रैत्र मित्र बैंक उसका डायरेक्टर हूँ।